ಗೈಸ್ ಮಳೆ ಸ್ವಲ್ಪ ಸ್ಟಾಪ್ ಆಯಿತು. ಆ ಬಸ್ ಸ್ಟಾಪಿಂದ ನಾನೀಗ ಈ ರೋಡಲ್ಲಿ ನಡ್ಕೊಂಡು ಹೋಗಬೇಕು. ಈ ಕಾಡಲ್ಲಿ ಮಧ್ಯೆ ಒಂದು ದಾರಿ ಇದೆ. ಅದಕ್ಕಿಂತ ಮೊದಲು ಇಲ್ಲಿ ದೇವಸ್ಥಾನ ಇದೆಯಲ್ಲ, ಸೊ ಸರಿ ಒಂದು ಸರಿ ತೋರಿಸೋಣ ಅಂತ ಅಂದ್ಕೊಂಡೆ. ಇಲ್ಲಿ ತೋರಿಸ್ತೀನಿ, ಚಪ್ಪಲಿ ಇಲ್ಲೇ ಬಿಟ್ಟು ಹೋಗೋಣ. ಸೂಪರಾಗಿದೆಯಲ್ವಾ? ನಾನು ಯಾವಾಗಲೂ ಇವ್ರ ಮನೆಗೆ ಬಂದಾಗ ನವಿಲು ನೋಡಿ ಹಾರೋಯ್ತು. ನಾನು ಯಾವಾಗಲೂ ಇವ್ರ ಮನೆಗೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ಹೋಗ್ತೀನಿ. ಸೊ ಹಾಗೆ ಈಗ ಹೋಗೋಣ ದಾರಿಲಿ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಕಾಡು, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೀಗೆ ನೋಡಿಕೊಂಡು ಹೋಗೋಣ. ಕಮ್ಮಿ ಈ ವರ್ಷ. ನಿಮ್ಮಲ್ಲಿ ಮಳೆ ನೋಡಿ ಹೇಗೆ ಅರ್ಥ ಇದೆ? ಒಳ್ಳೆ ಉಂಟಾ ಮಳೆ? ಅರ್ಥ ಇದೆ, ಆಯ್ತಾ? ತಿಂಡಿ ಆಯ್ತಾ? ಆ ಥರ ಮಳೆ ಕಂಪ್ಲೀಟಾಗಿ ಆಗ್ತಾ ಇದೆ ನೋಡಿ ಗೈಸ್. ಮಳೆ ಅಂದರೆ ಮಳೆ. ಗೈಸ್, ಇವಾಗ ಸ್ವಲ್ಪ ಮಳೆ ನಿಂತಿದೆ. ಬೆಳಿಗ್ಗೆ ಸ್ಟಾರ್ಟ್ ಆಗಿರೋ ಮಳೆ ಇವಾಗ 3 ಗಂಟೆ ಆಗಿದೆ ಟೈಮು, ಇವಾಗ ನಿಂತಿದೆ. ನೋಡಿ ದೇವಸ್ಥಾನ, ಇವಾಗ ಸ್ವಲ್ಪ ಮಳೆ ನಿಂತಿದೆ. ಅದಕ್ಕೆ ನಾನು ಆಚೆ ಕಡೆ ಬಂದೆ, ನೋಡೋಣ ಏನೇನಿದೆ ಅಂತ ಸ್ವಲ್ಪ ನೋಡೋಣ ಅಂತ. ನೋಡಿ ಗೈಸ್, ನೀರು ಹೆಂಗೆ ಹರಿತಾ ಇದೆ, ಮಳೆ ಆಗಿರೋದು. ಇದೆಲ್ಲ ಅವರು ನಮ್ಮ ಅಜ್ಜಿ ಇದ್ದಾರಲ್ಲ, ಅವರ ಜಮೀನಿನಿಂದ ಮುಂದೆ ಒಂದು ತೋಡಿದೆ, ತುಂಬ ದೊಡ್ಡದಿದೆ, ತೋರಿಸ್ತೀನಿ ಆಮೇಲೆ. ಅಲ್ಲಿಗೆ ಹೋಗುತ್ತೆ ಹರ್ಕೊಂಡು. ಇಲ್ಲಿ ನೋಡಿ ಈ ಥರ ಎಲ್ಲ ಇದೆ. ಇದೇನು ನೋಡಿ ಗಾಯ್ಸ್, ಹಾವಿದೆ ಅಲ್ಲೊಂದು. ಸಿಕ್ಕಾಪಟ್ಟಿ ಹಾವುಗಳಿರುತ್ತೆ ಇಲ್ಲಿ. ಹೋಯ್ತು, ತೋರಿಸ್ತೀನಿ ತಡ್ರಿ ನಿಮಗೆ. ನೀರೊಳಗೆ ಹೋಯ್ತು ಅನಿಸುತ್ತೆ. ಇದು ಬಂದು ಇದು ಗದ್ದೆ ಗಾಯ್ಸ್, ಭತ್ತದ್ದು ನಾಟಿ ಮಾಡ್ತಾರಲ್ಲ ಆ ಗದ್ದೆ. ನೋಡಿದರೆ ದೊಡ್ಡ ಕೆರೆ ಥರ ಆಗಿದೆ ಆ್ಯಕ್ಚುಲಿ. ಇದು ನೀರೆಲ್ಲ ಹೋದ್ಮೇಲೆ ನಾಟಿ ಮಾಡ್ತಾರೆ. ಮಳೆಯಲ್ಲಿ ನಿಂದ ಹೂವಿನ ಹಾಗೆ ಇಲ್ಲಿಂದ ನೀರು ಹರ್ಕೊಂಡು ಬರ್ತಾನೆ ಇದೆ.
ವ್ಯೂ ನೋಡಿ ಎಷ್ಟು ಸೂಪರ್ ಆಗಿದೆಯಲ್ಲ ಮಲೆನಾಡು ಮಳೆಗಾಲದಲ್ಲಿ. ಬಟ್ ಇಲ್ಲಿ ಬದುಕೋದು ಅಷ್ಟೇ ಕಷ್ಟ ಇದೆ ಗಾಯ್ಸ್. ನಾವು ನೋಡೋಕ್ಕೆ ಚೆನ್ನಾಗಿರುತ್ತೆ, ಈ ಮಳೆ ಜೊತೆ ಬದುಕಬೇಕಲ್ಲ ಅಪ್ಪ. ಇಲ್ಲೊಂದು ಸಣ್ಣ ಕಾಲ್ದಾರಿ ಇದೆ. ಓ ಕೋತಿ ಈ ದಾರಿಯಿಂದ ಮೇಲೆ ಹೋದರೆ ಹಾಗೆ ಈ ಅಜ್ಜಿದಾರಲ್ಲ ಅವ್ರ ತಂಗಿ ಮನೆ ಇದೆ ಅಲ್ಲಿ ಮುಂದೆ. ಈ ದಾರಿ ಹಿಡಿದು ಹೋದರೆ ಅಲ್ಲಿಗೂ ಹೋಗ್ತೀನಿ, ಆಮೇಲೆ ತೋರಿಸ್ತೀನಿ. ಇನ್ನುಂಟಾ ಅಜ್ಜಿ ನೋಡಿ ಪೇಪರ್ ಓದ್ತಾ ಇದ್ದಾರೆ. ಅದಿಲ್ಲ, ಅದು ಬೇಡ, ಅದೆಲ್ಲ ಡಿಗ್ರಿ ಕೆಲಸ ಉಂಟು. ಅಜ್ಜಿ ನೀವೆಷ್ಟು ಓದಿರೋದು? ಡಿಗ್ರಿ 7th ಸ್ಟ್ಯಾಂಡರ್ಡು. ಹಾಂ, ಆದರೂ ಎಲ್ಲ ಓದ್ತಿರಲ್ಲ ಕನ್ನಡ. ಅಣ್ಣನವರು ತಂಗಿಯವರೆಲ್ಲ ತುಂಬ ಓದಿದ್ದಾರೆ. ನಿಮ್ಮ ತಮ್ಮ ಹೈಸ್ಕೂಲ್ ಟೀಚರ್. ನಿಮ್ಮ ತಂಗಿಯವರು ಹೈಸ್ಕೂಲ್ ಟೀಚರು. ನೀವು 7ನೇ ಕ್ಲಾಸು. ಹಾಂ, ಅಲ್ಲ ಅಟ್ಲೀಸ್ಟ್ 7th ಓದಿರೋ ಪೇಪರ್ ಎಲ್ಲ ಓದೋದು ಅದೇ. ಹಾಂ, ಬರೀಲಿಕ್ಕೆಲ್ಲ ಗೊತ್ತುಂಟು. ಇಂಗ್ಲೀಷ್ ಬರೋದಿಲ್ಲ. ಕನ್ನಡ ಎಲ್ಲ ಓದಲಿಕ್ಕೆ ಬರೀಲಿಕ್ಕೆಲ್ಲ ಗೊತ್ತುಂಟು. ಹಾಂ, ಇವರು ಅಕ್ಕ ಎಷ್ಟು ಓದಿದ್ರು? ಓದಿಲ್ಲ ಅಕ್ಕ, ಓದಬೇಕಾಗಿತ್ತು. ಕನ್ನಡ ಬರೋದಿಲ್ಲ. ಕನ್ನಡ ಓದ್ತೀರಾ? ಓದ್ತಾರಂತೆ ಕನ್ನಡ. ಇಲ್ಲ ಸ್ವಲ್ಪ ಇಲ್ಲ, ಏನು ಮರೆಯಿಲ್ಲ. ಒಂದು ಸೈನ್ ಆಗ್ತಾಳೆ ಪ್ರತಿಭಾ ಅಂತ, ಅಕ್ಷರ. ಹಾಂ, ಹಾಗೆ. ಆದರೂ ನೀವು ಓದ್ತಿರಲ್ಲ, ಅದೇ ನನಗೆ. ನಮ್ಮ ಅಜ್ಜಿ ಎಲ್ಲ ಓದೋದಿಲ್ಲ. ನೀವು 7th ಓದಿದ್ದೀರಲ್ಲ ಅದಕ್ಕೆ. ನಮ್ಮ ಅಣ್ಣಂದಿರೆಲ್ಲ ಡಿಗ್ರಿ ಮಾಡಿದ್ದಾರೆ. ಹಾಂ, ತಂಗಿಯರು. ಹಿಂಗು ಹೋಮ್ವರ್ಕ್ ನಾ ಎಕ್ಸಾಮ್ ಉಂಟಂತಲ್ಲ ನಿಮಗೆ? ಓದಿದ್ದಾ? ಎಲ್ಲ ಆಯಿತಾ? ಹಾಂ, ಚೆನ್ನಾಗಿ ಬರೀತೀಯ ಎಕ್ಸಾಮು? ಹೇಗೆ ಬರೀತೀಯ? ಆಯಿತು, ಒಳ್ಳೆ ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ, ಫಸ್ಟ್ ಕ್ಲಾಸ್. ಓಕೆ. ಚಾರ್ಲಿ ಸಹ ಬರ್ತದೆ ವಾಕಿಂಗು? ಅಲ್ಲಿ ಗರಡಿವರೆಗೂ ಬರ್ತಾನಾ? ಅಲ್ಲ, ಅಲ್ಲಿ ಬೇರೆ ನಾಯಿ ಎಲ್ಲ ನೋಡಿ ಬೊಬ್ಬೆ ಹೊಡಿದಿಲ್ವಾ? ಮತ್ತೆ ಅವು ಬರೋದು ಬೊಬ್ಬೆ ಹೊಡಿದಿಲ್ವಾ? ಅವೆಲ್ಲ ಜೋರು ಮಾಡ್ತಾನಾ? ಓಕೆ, ಹೋಗಿ ಬನ್ನಿ. ಹೋದ ಸರಿ ಎಲ್ಲ ಕೊಳೆ ರೋಗ ಬಂದು ಹೋದದ್ದಲ್ಲ, ಈ ಸಾರಿ ಸ್ವಲ್ಪ ಪರವಾಗಿಲ್ಲ ಅಲ್ಲ? ಇನ್ನು ಅದೇ, ಇನ್ನು ಮಳೆ ಎಲ್ಲ ಶುರು ಆದಮೇಲೆ ಎಷ್ಟು ಇರ್ತದೆ ಎಷ್ಟು ಹೋಗ್ತದೆ ಅಂತ ನೋಡಬೇಕು. ಅಲ್ಲ, ಅಷ್ಟು ಅಡಿಕೆ ಹಿಡಿಲಿಲ್ಲ ಈ ಸರಿ ಅಲ್ಲ? ಸಾಧಾರಣ ಉಂಟು ಅಲ್ಲ? ಹಾಂ, ಹೋದ ವರ್ಷಕ್ಕಿಂತ ಜಾಸ್ತಿ ಉಂಟು. ಎಲ್ಲ ಹುಲ್ಲು ಕೊಯ್ದು ಕ್ಲೀನಾಗಿ ಮಾಡಿದ್ದಾರೆ. ಗಟ್ಟಿ ಇಷ್ಟ, ಹಾಂ, ಉಜ್ಜೆದ್ದು ದೋಸೆ ಇಷ್ಟ. ಹಾಂ, ಈ 3 ದಿವಸ ನಾನು ಗಟ್ಟಿ ತಿಂತೇನೆ. ಗುಜ್ಜೆದ್ದು. ಆ ಗುಜ್ಜೆ ಅಂದರೆ ಹಲಸಿನಕಾಯಿ. ಯಾರಿಗೂ ಆಗುದಿಲ್ಲ, ನನ್ನ ಮಗನಿಗೆ ಆಗುದಿಲ್ಲ, ಹಾಂ, ನನ್ನ ಸೊಸೆಗೆ ಗೊತ್ತಿಲ್ಲ, ಸ್ವಲ್ಪ ತಿಂತಾಳೆ, ನನ್ನ ಹೆಂಡತಿಗೆ ಆಗುದಿಲ್ಲ. ಅದೇ ಗುಜ್ಜೆ ಗಟ್ಟಿ ಅಂದರೆ ಗೋಪ ಬರೋದು. ಓಹೋ. ಹಾಂ, ಮತ್ತೆ ಅವರಿಗೆ ಯಾವ ತಿಂಡಿ ಇಷ್ಟ? ನನಗೆ ಇವತ್ತು ಬೆಳಿಗ್ಗೆ ಗಟ್ಟಿ ಗುಜ್ಜೆ, ಗುಜ್ಜೆದ್ದು ಕಡುಬು ಅಂತ ಹೇಳಿ, ಕಡುಬು ಹಲಸಿನ ಕಡುಬು. ಬೆಳಿಗ್ಗೆ ಕಡುಬು ತಿಂತೇನೆ, ಸಾಯಂಕಾಲ ತಿಂತೇನೆ, ಮರು ದಿವಸ ತಿಂತೇನೆ, ಮರುದಿನ ಸಾಯಂಕಾಲವರೆಗೆ ತಿಂತೇನೆ. 3 ದಿವಸ ತಿಂತೇನೆ, 1 ದಿವಸ ಮಾಡಿದ್ದು. ಅದು ನಿಮಗೆ ಲಾಯ್ಕ್ ಆಗ್ತದೆ, ಒಳ್ಳೆ ಆಗ್ತದೆ. ಮತ್ತೆ ಉಪ್ಪಿನಕಾಯಿ, ತೆಂಗಿನೆಣ್ಣೆ, ಮತ್ತೆ ಗಟ್ಟಿ ಚಟ್ನಿ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ. ನಾನು ಗಟ್ಟಿ ಮಾಡಿದ ದಿವಸ 2 ಗಟ್ಟ ಹಸಿ ಹುಲ್ಲು ಜಾಸ್ತಿ. ಖುಷಿಗೆ ಅಲ್ಲ, ಶಕ್ತಿ, ಹಸಿವು ಕಡಿಮೆ ಆಗ್ತದೆ. ಗಟ್ಟಿ ತಿಂದ್ರೆ ಮತ್ತೆ ಉಲ್ಲಾಸ ಬರ್ತದೆ. ದೋಸೆ ತಿಂದ್ರೆ 1-2 ಗಂಟೆ ಮತ್ತೆ ನನಗೆ ಏನಾಗುದಿಲ್ಲ. ಒಳ್ಳೆ ಉಂಟು ಮಾರ್ರೆ. ಹಾಂ, ಸಾಮ ತಿನ್ನುತ್ತಾನೆ.
ಅವರ ತಂದೆ ಇದ್ರು ಹಾ. 7 ಗಂಟೆಗೆ ಸರಿ ಊಟ ಮಾಡ್ತಾರೆ ರಾತ್ರಿ ಕತ್ತಲೆಗೆ ಹಾ. 7 ಗಂಟೆಗೆ ಹಾ. 9 ಗಂಟೆಗೆ ಪುನಃ ತಿಂತಾರೆ. ನಾನು ರಾತ್ರಿ 2 ದೋಸೆ ಹಾಂ ಮತ್ತೆ ಊಟ ಇಲ್ಲ, ಹಾಂ ಕಷಾಯ 2 ದೋಸೆ ಇಲ್ಲದ್ರೆ 3 3 4 ಹಾಕಿದ್ರೆ ನನಗೆ ಗರ್ವ ಬರ್ತದೆ. ಹಾ. 4 ದೋಸೆ ಹಾಕಿದ್ದೆ ತಂದ್ರೆ ಹಾ. ಹಾಕಿ ಹಾ. ನನಗೆ ಗರ್ವ ಬರುದು, ಹಾಂ ಬಿಸಿ ಬರ್ತದೆ, ಜೋರು ಗರ್ವ ಆಗುದು. ಹಾಂ ಮತ್ತೆ ಕಷಾಯ ಕುಡಿಯುದು. ಕಷಾಯ ಕುಡಿದು ಹಾಂ ಏನಿಲ್ಲ, ಇದ್ರೆ ತೊಂದರೆ ಇಲ್ಲ ನನಗೆ. ಹಾಂ ಬಿಸ್ಕೆಟ್ ಇದ್ರೆ ಆಗ್ತದೆ, ಹಾಂ ತಿಂಡಿಗೆ ಆಗ್ಬೇಕಂತೆಲ್ಲ. ಹಾಂ ಹಾಗೆ. ಮಧ್ಯಾಹ್ನ ಊಟಕ್ಕೆ ಎಂತ ಬೇಕು? ದಿನ ಊಟಕ್ಕೆ ನನಗೆ ಪದಾರ್ಥ ಎಲ್ಲ ಒಳ್ಳೇದು ಬೇಕು. ಹಾಂ ಎಂಥ ಪದಾರ್ಥ? ನೀವು ಕಾರ್ಕಳದಿಂದ ಬರುವಾಗ ಹಾಂ ಇದು ಯಾಕೆ ತರಲಿಲ್ಲ ನಮಗೆ? ಎಂಥದ್ದು? ಮಾವಿನ ಹಣ್ಣು ಸಿಗ್ತದೆ. ಪ್ರಾಯದವರ ಪ್ರಾಯ ಆಯಿತು ಮಾರಾಯ. ಹಾಗಾದ್ರೆ ಯಾಕೆ ನಿಮಗೆ ದನ ಎಲ್ಲ ಯಾಕೆ ಅಂತ ಹೇಳ್ತಾರೆ? ದನ ಯಾಕೆ ನಿಮಗೆ ಹಾಗಾದ್ರೆ? ಹಾಂ ಇದು ಹೇಳುದು ಹೌದು. ಹಾಂ ನಾನು ಹೊರಟೆ ಈಗ ಅವ್ರ ಜೊತೆ ಮನೆ ಕಡೆಗೆ. ಮನೆ ತೋರಿಸ್ತೇನೆ ನೋಡಿ, ಇಲ್ಲೆಲ್ಲ ನೀರು, ಇದೆಲ್ಲ ಗದ್ದೆ. ಬಟ್ ನೀರು ಬಂದು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ. ನಾನು ಮತ್ತೆ ಹಿಡ್ಕೊಂಡು ಹೋಗ್ತೇನೆ. ಹಾಂ ಎಲ್ಲಿ ಅದು? ತುಂಗಭದ್ರೆ ತಾಯಿ ಬಾರೆ ಹಾ. ಜೈಲು ನೀವು ಎಲ್ಲ ಇದು ಮಾಡಿ ಆಯ್ತಾ? ಯಾವುದದು? ನಿನಗೆ ವಿಡಿಯೋ ಮಾಡ್ಲಿಕ್ಕೆ ಅದು ಯಾವುದು ಹೇಳಿ ಹೇಳಿ. ಬೇಡ ಬೇಡ, ನಿಮ್ಗೆ ವಿಡಿಯೋ ಮಾಡಿ ಎಲ್ಲ ಕಳಿಸಿ. ನಿಮ್ಗೆ ಒಳ್ಳೆದಾಗ್ತದೆ ಈ ಬಗ್ಗೆ. ಆಚೆಯಿಂದ ಬನ್ನಿ ನೀವು. ಆಚೆಯಿಂದ ಇಲ್ಲಿಗೆ ಬಂದ್ರೆ ಬನ್ನಿ. ಅದು ಕಾಡು ಮಾವಿನ ಹಣ್ಣು. ಜ್ಯೂಸ್ ಆಗ್ತದೆ, ಕಸಿದ್ದು ಆಗ್ತದೆ, ಹಾಂ ಆಗ್ತದೆ ಕಸಿದ್ದು ಸಹ. ಅದು ಗಸಿ ಮಾವಿನ ಹಣ್ಣಿನ ಹಂಡುರ್ಲಿ ಅಂತ ಹೇಳ್ತೇವೆ ನಾವು, ಹಂಡುರ್ಲಿ. ಹಾಂ ಅದು ಆದರೆ ಹಾಂ ನನಗೆ ಒಂದು ಇಷ್ಟು ಊಟ ಜಾಸ್ತಿ. ಅಕ್ಕ ಬೇಡ ಅಕ್ಕ. ನೀರು ದೋಸೆ ಉಂಟು ಹಾಂ ಬೇಡ ಒಂದೆರಡು ಬೇಡ ಬೇಡ. ಅಲ್ಲ ಉಂಟು. ಇದು ತಕ್ಕೊಳ್ಳಿ. ಇಲ್ಲ ಇಲ್ಲ ಅಲ್ಲ 2 ದೋಸೆ ತಿನ್ನಿ, ತಿಂತೀರಲ್ಲ ಹೋಯ್ ಬಾ ಬಾ. ಹಾಂ ದೋಸೆ. ಹ್ಞೂ ಗೈಸ್ ಉಂಟಾ? ಮಾಡೋದಿದ್ರೆ ಬೇಡ, ಇದ್ರೆ ಹಾಂ ಬಿಸಿ ಬಿಸಿ ಚಹಾ ಬಂದಿದೆ. ಇವಾಗ ಚಹಾ ಕುಡಿದ್ಬಿಡೋಣ. ಈಗ ಚಹಾದೊಟ್ಟಿಗೆ ಬರೀ ಚಹಾ ಕುಡಿಯೋದೆಂತಕ್ಕೆ ಅಂತ ಅವರು ನೀರು ದೋಸೆ ತರಲಿಕ್ಕೆ ಹೋಗಿದ್ದಾರೆ. ನೀರು ದೋಸೆ ತಿಂದು ನಾವು ಚಹಾ ಕುಡಿಯುವ. ಬಾ. ಫಸ್ಟ್ ಬಂದಾಗ ಬೊಗಳ್ತು, ಆಮೇಲೆ ಗೊತ್ತಾಯಿತು ಇದಕ್ಕೆ. ಇದ್ರ ಹೆಸರು ಅಂತ? ಚಾರ್ಲಿ. ಚಾರ್ಲಿ ಚಾರ್ಲಿ. ಇದು ಚಾರ್ಲಿ ಮೂವಿ ಬಿಡುಗಡೆ ಆದಾಗ ಬಂದದ್ದು. ಹಾಂ ಬರಲಿಲ್ಲ ಯಾರು? ಇಲ್ಲ ಇಲ್ಲ ಪಾಪ ಬಟ್ಟೆ ಹೊಡಿತಾ ಇದ್ದಾರೆ. ಬರ್ತದೆ ಅದರಲ್ಲಿ ಅಷ್ಟು ದೂರದ್ದು, ಅಷ್ಟು ದೂರದ್ದು ಬರಲಿಕ್ಕಿಲ್ಲ. ಎಲ್ಲ ಕೆಲಸ ಮಾಡ್ತಾರೆ ಮಾರ್ರೆ. ಹೌದು, ಇದರಲ್ಲಿ ಬರ್ತದೆ ಅಷ್ಟು ದೂರದ್ದು. ಮತ್ತೆ ಯಾಕೆ ಹಾಗೆ ಹೇಳಿದದ್ದು ಪುನಃ ಇದಾ? ನಮ್ಮದು ನೀವು ಬೆಂಗಳೂರಿಗೆ ಬನ್ನಿ. ಬೆಂಗಳೂರಲ್ಲಿ ಎಲ್ಲ ಮಾಲು, ದೊಡ್ಡ ದೊಡ್ಡ ಮಾಲ್ ಉಂಟು, ಎಲ್ಲ ನಮ್ಮ ಕಂಪನಿ ಉಂಟು, ಎಲ್ಲ ತೋರಿಸ್ತೇನೆ. ನನಗೆ ಕೆಲಸಕ್ಕೆ ರಿಟೈರ್ಡ್ ಆದ ಮೇಲೆ ಬರುವುದು ನಮ್ಮ ನಿಮ್ಮ ಕಂಪನಿ ಮಾವನ ಹಾಗೆ. ನಮ್ಮ ಕಂಪನಿಗೆ ಕರ್ಕೊಂಡು ಹೋಗ್ತೇನೆ, ಹೇಳ್ತೇನೆ ಇವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ ಅಂತ. ಎಲ್ಲ ಗೊತ್ತಾಗ್ತದೆ ನೋಡುವಾಗಲೇ ಹಳ್ಳಿಯವರಾಗಿದ್ದಾರೆ. ಕಾರಲ್ಲಿ ಉಗುರಿಲ್ಲ, ಕೈಯಲ್ಲಿ ಉಗುರಿಲ್ಲ. ಕಾಲಲ್ಲಿ ಉಗುರಿಲ್ಲಿದೆ ಅಂತ ಯಾಕೆ ಅದು ಹಾಗೆ? ಅದು ಹಟ್ಟಿಗೆ ಹೋದರೆ ಉಗುರು ಹೋಗ್ತದೆ, ತನ್ನಷ್ಟಿಗೆ ಹೋಗ್ತದೆ. ಹೌದಾ? ಹಾಂ, ತೋರಿಸಿ. ಇಲ್ಲಿ ಉಗುರು ಉಂಟು ಕಾರಲ್ಲಿ ನೋಡಿ, ಚೂರು ಮತ್ತೆ ಇರುತ್ತದೆ. ಅದೆಂತ ತೆಗಿಬೇಕಂತಿಲ್ಲ, ಅದು ಹೋಗ್ತದೆ ನಷ್ಟಿಗೆ. ಅದು ಇಲಿ ತಿಂದ ಹಾಗೆ ಉಂಟು. ಈ ಕಾಡಿನಲ್ಲಿ ಹುಲಿಗಳು ಓಡುವಾಗ ಅದರ ಉಗುರು ಹೋಗ್ತದೆ ಅಂತ ಹಾಗೆ. ಹುಲಿದು ಮತ್ತೆ ಬೇಟೆ ಆಡೋದು ಹೇಗೆ? ಇದ್ದ ಉಗುರು ಸಾಕಾಗ್ತದೆ, ಜಾಸ್ತಿ ಇದ್ದ ಬಂದರೆ ಹೋಗ್ತದೆ ಅದು ಓಡುವಾಗ. ಅದು ಹಟ್ಟಿಯಲ್ಲಿ ಹೋಗಿ ಗದ್ದೆಯಲ್ಲಿ ಕೆಲಸ ಮಾಡಿ ಉಗುರೆಲ್ಲ ಹೋಯ್ತಾ ಮತ್ತೆ ಬರ್ತದೆಯಾ? ಬಂದಿದೆ, ಸ್ವಲ್ಪ ಬರ್ತದೆ. ಹಾಂ
ಅಂದರೆ ಯಾವಾಗಲ ಕೈ ಕಾಲು ನೋಡುವಾಗ ಗೊತ್ತಾಗ್ತದೆ. ಹಾಂ, ಕೆಲಸ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಆರಾಮ್ ರೆಸ್ಟ್ ಮಾಡಿ ಎಲ್ಲ ಓಡಾಟ ಮಾಡಿ ಎಲ್ಲ ಟೂರ್ ಮಾಡಿ ಬರ್ಬೋದಲ್ಲ. ಅಲ್ಲಿ ಮಾತಾಡಲಿಕ್ಕೆ ಅಲ್ಲಿ ಯಾವ ಭಾಷೆ ಕನ್ನಡವಾ? ಮತ್ತೆಂತ ಬ್ಯಾಂಗ್ಳೂರು ಕನ್ನಡ ಮಾತಾಡ್ಬೋದು, ಹಿಂದಿ ಮಾತಾಡ್ಬೋದು, ತಮಿಳು, ತೆಲುಗು ಎಲ್ಲ ಮಾತಾಡ್ತಾರೆ. ಕನ್ನಡ ಮತ್ತು ತುಳು ಮಾತ್ರ. ಕನ್ನಡ ಮಾತಾಡ್ತಾರೆ. ಕನ್ನಡ ನೀವು ಅವೇ ಕಳಿಸಾಗಿ ಮಾತಾಡೋದು ನೀವು ಗೊತ್ತಾಗ್ತದೆ. ನೀವು ಭಾರಿ ಸರಿ ಇದ್ದೀರಿ. ಕನ್ನಡ ಎಲ್ಲ ಮಾತಾಡ್ತಾರೆ. ನಮಗೆ ಬರುವಾಗ ಇಂಥದ್ದೊಂದು ಸರ ತನ್ನಿ. ಇಂಥದ್ದು ಖಂಡಿತ ಪರವಾಗಿ. ಹಾಂ, ಹೋಗ್ತದೆ ಹಾಗೆ ಮಾಡಿದರೆ ಹೋಗ್ತದೆ. ಅದು ಇದರಲ್ಲಿ ಬಂದದ್ದು ಮರ ಅಂದರೆ ಇದರ ಅದರದ್ದಾ? ನೀವು ಆಚೆ ಬಂದಿರಲ್ಲ ಆಗ, ಹಾಂ, ಆಗ ಬಂದದ್ದು. ಇದು ಹೋಗೋದಿಲ್ವಾ ಇಲ್ಲಿಗೆ? ಇದು ನೋಡಿ ಹೋಗೋದಿಲ್ಲ. ಮತ್ತೆ ಮನೆಯಲ್ಲಿ ಹೋಗಿ ಕಾಯಿ ತೆಗೆದು ಒಂದೊಂದೇ ತೆಗಿಬೇಕು. ಒಂದೊಂದೇ? ಹಾಂ, ಹಾಗೆ. ಅಯ್ಯೋ ದೇವರೇ. ಹಾಗೆ ತೆಗೆದ್ರೆ ಹೋಗ್ತದೆ. ನನಗೆ ಸಮಯ ಗೊತ್ತಾಗಲಿಲ್ಲ. ಹಾಂ, ಹೋ ಮೇವು ಕೊಯ್ದಾಯ್ತಾ ದನಕ್ಕೆಲ್ಲ? ಮೇವಾಯಿತು ಅವಾಗ ಬೆಳಿಗ್ಗೆನೆ ಮಳೆ ಬರ್ತಾ ಇತ್ತು. ಮಳೆ ಇಲ್ಲ, ಬೆಳಿಗ್ಗೆ ಇಲ್ಲ ಸ್ವಲ್ಪ. ಹಾಂ, ಮಗ ಈಗ ಲೈನಿಗೆ ಹೋಗಿದ್ದಾರಲ್ಲ, ಹಾಂ, ಮತ್ತೆ ನಾನು ಸ್ವಲ್ಪ ಕೆಲಸ ಮಾಡ್ತಿರೋದು. ಹಾಂ. ಇದು ಈಗ ಕಟ್ಕೊಳ್ತೀರಾ? ಬಂಡೆಗೆ ಹಿಡಿತೀರಾ ನೀವು? ಹಾಂ, ಹೋಗುವ ಸ್ವಲ್ಪ ಕೊಂಡೋಗುವ. ಹೋಗುವ. ಹಾಂ ಹಾಂ ಹಾಂ, ಮತ್ತೆ ಎಲ್ಲ ಈಗ ಟೆಂಪ ಯಾವಾಗ ಬರು? ಏನು ಅಂತಂದರೆ ಇಲ್ಲೇ ಬಂದು ಕೂತ್ಕೊಂಡಿದ್ದೆ. ಕೂತ್ಕೊಂಡು ಅದೇ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು. ಯಾವಾಗಲೂ ಅಷ್ಟೇ, ಯಾವಾಗ ನಾನು ಇಲ್ಲಿ ಬಂದ್ರೂ ಇಲ್ಲಿ ಈ ಥರ ಬಂದುಬಿಟ್ಟು ಬೆಳಗ್ಗೆ ಪೂಜೆ ಮಾಡಿಕೊಂಡು ಹೋಗ್ತೀನಿ. ಅದೇ ಇವತ್ತು 10 ಗಂಟೆ 11 ಗಂಟೆ ಮಂಜ ಫೋನ್ ಮಾಡ್ದ ಮಾಡಿ ಹೇಳ್ದ, ಹಿಂಗೆ 11 ಗಂಟೆಗೆ ಹೋಗ್ತಾಯಿದ್ದೀವಿ ಹಾಸ್ಪಿಟ್ಲಿಗೆ, ಆಪ್ರೇಷನ್ ಮಾಡಿಸ್ಕೊಂಡು ಇವತ್ತೇ ಆಪ್ರೇಷನ್ ಡೇಟ್ ಕೊಟ್ಟಿದ್ದಾರಂತೆ, ಆಪ್ರೇಷನ್ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳ್ದ. ಸರಿ ಅಂತ ನಾನು ಹೇಳಿದೆ. ಅದೇ ವಿಷಯಕ್ಕಾಗಿ ಅದೇ ವಿಚಾರ ಮಾಡ್ಕೊಂಡು ಬಂದು ಅದೇ ಹೇಳಿದ್ದಾನೆ, ದೇವ್ರ ಹತ್ರ ಎಲ್ಲ ಕೇಳಿಕೊಂಡು ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ನೋಡಿ, ಒಬ್ಬರು ಅಪ್ಪ ಅಮ್ಮ ರಕ್ತ ಸಂಬಂಧ ಈ ರಿಲೇಷನ್ನೇ ಬೇರೆ. ಬಟ್ ಒಬ್ಬೊಬ್ಬರು ಈ ಥರ ರಕ್ತ ಸಂಬಂಧ ಏನಲ್ಲ, ಹೊರಗಡೆಯಿಂದ ಯಾವುದೋ ಕಾರಣಕ್ಕೆ ಹೇಗೋ ಪರಿಚಯ ಆಗ್ತಾರೆ. ಬಟ್ ಪರಿಚಯ ಆದರೆ ಆ ಬಾಂಡಿಂಗ್ ಹೆಂಗೆ ಬೆಳೀತಾ ಹೋಗುತ್ತೆ ಅಂದರೆ ಒಂದು ರಕ್ತ ಸಂಬಂಧಕ್ಕಿಂತ ಹೆಚ್ಚು. ಫಸ್ಟ್ ಆಫ್ ಆಲ್ ನಾನು ಅಂದ್ಕೊಂಡಿದ್ದೀನಿ, ಸಂಬಂಧಗಳು ಬೆಳೆಯೋದಕ್ಕೆ, ಸಂಬಂಧಗಳು ಬೆಸೆಯೋದಕ್ಕೆ, ಸಂಬಂಧಗಳು ಕೊನೆಯವರೆಗೂ ಉಳ್ಕೊಂಡು ಹೋಗೋಕ್ಕೆ ರಕ್ತ ಸಂಬಂಧಗಳೇ ಆಗಬೇಕಂತಿಲ್ಲ. ಈ ಥರ ಬಂಧಗಳ ಸಂಬಂಧವೂ ಆಗ್ಬೋದು ಅಂತ ನಾನು ಮೊದಲಿಂದನೂ ನನಗೆ ಇದೆ ನನ್ನ ಥಾಟು. ಬಟ್ ನಾನು ನನ್ನ ಸುತ್ತಮುತ್ತಲು ನಾನು ಹಾಗೆ ಬಂದಿದ್ದೀನಿ. ಸೊ ನೋಡಿ, ಈಗ ನಾನು ಇಲ್ಲಿ ಬಂದಿದ್ದೀನಿಲ್ಲ, ಇವರು ಕೂಡ ನನಗೆ 10 ವರ್ಷದ ಪರಿಚಯ ಇವರು. ಸೊ ಹಂಗೆ ಏನು ರಕ್ತ ಸಂಬಂಧ ಅಲ್ಲ, ಇವರು ಬ್ರಾಹ್ಮಿನ್ಸ್, ಆ್ಯಕ್ಚುಲಿ ಬ್ರಾಹ್ಮಿನ್ಸ್ ಇವರು. ಬಟ್ ಒಂದು ಪರಿಚಯ ಎಷ್ಟು ಅನ್ಯೋನ್ಯವಾಗಿದೆ ಅಂತ ಅಂದರೆ, ನಾನು ಇಲ್ಲಿ ಬಂದರೆ ನನ್ನನ್ನು ಮಗ ಥರ ನೋಡ್ಕೊಳ್ತಾರೆ, ಸ್ವಂತ ಮಗನನ್ನು ಆ ಥರನೇ ನೋಡ್ಕೊಳ್ತಾರೆ. ಸೊ ಮಂಜು ಅವರೂ ಆಗಿರ್ಬೋದು, ಎಷ್ಟು ಅಟ್ಯಾಚ್ಮೆಂಟ್ ಆಗಿದ್ದಾರೆ ಅಂತ ಎಲ್ಲ. ಸೊ ಹಂಗೆ ನನಗೆ ಏನಂತಂದರೆ, ಒಂದು ಸರಿ ಜನ ಅಟ್ಯಾಚ್ ಆದರೆ ಅಷ್ಟು ಈಸಿಯಾಗಿ ಅವ್ರನ್ನ ಬಿಡೋಕ್ಕೂ ಮರೆಯೋಕ್ಕೂ ಆಗಲ್ಲ. ಬಟ್ ಎಲ್ಲ ಸಂಬಂಧಗಳು ನನಗೆ ಪರಿಚಯ ಆಗಿ ಜೊತೆಯಲ್ಲಿ ಇರೋ ಸಂಬಂಧಗಳೆಲ್ಲವೂ ಖುಷಿಯಾಗಿದ್ದಾರೆ. ಸೊ ಎಲ್ಲರೂ ಚೆನ್ನಾಗಿರಲಿ, ನಾನು ಕೂಡ ಅದೇ ರೀತಿಯೇ ಇರ್ತೀನಿ, ಯಾವುದೇ ರೀತಿಯಿಂದ ಯಾವ ತಪ್ಪು ಆಗದೇ ಇರೋ ಹಾಗೆ. ತುಂಬ ಖುಷಿಯಾಗುತ್ತೆ ಈ ಸಂಬಂಧಗಳನ್ನೆಲ್ಲ ಹೇಳೋಕ್ಕೆ. ಸೊ ಮತ್ತೊಂದು ಸಾರಿ ಅವರ ಕಣ್ಣಿನ ಆಪರೇಷನ್ ಸಕ್ಸಸ್ ಆಗಲಿ ಗೈಸ್, ನೀವು ಹಾರೈಸಿ.